ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ ಜೆಎಸ್ ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು ಸವಿಗನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಭಾಗ 1 4ನೇ ತರಗತಿಯಿಂದ ಮೊದಲನೆಯ ಪಾಠವಾದಂತಹ ಕನ್ನಡಮ್ಮನ ಹರಕೆ ಇದರ ಪ್ರಶ್ನೋತ್ತರಗಳ ಕಡೆ ಗಮನ ಕೊಡೋಣ. ಇದು ಪದ್ಯ ಆಗಿದೆ. ಇದನ್ನು ನಮ್ಮ ಪ್ರಸಿದ್ಧ ಕವಿಗಳಾದ ಕುವೆಂಪುರವರು ಬರೆದಿದ್ದಾರೆ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈಗ ಅಭ್ಯಾಸಗಳ ಕಡೆ ಗಮನ ಕೊಡೋಣ. ಅಭ್ಯಾಸಗಳಲ್ಲಿ ಮೊದಲನೇದಾಗಿ ಏನು ಬರುತ್ತೆ ಅಂದರೆ ಪದಗಳ ಅರ್ಥ. ಪಾಠ 1 ಕನ್ನಡಮ್ಮನ ಹರಕೆ ಪದ್ಯ. ಬಹಳ ಸರಳವಾಗಿದೆ. ನೀವು ಈ ಪ್ರಶ್ನೋತ್ತರಗಳನ್ನು ಒಂದು ಸರಿ ಕೇಳಿದ್ರೆ ಸಾಕು, ಪರೀಕ್ಷೆಯಲ್ಲಿ ಆರಾಮಾಗಿ ಬರಿಬೋದು. ಮನಸ್ಸಿಟ್ಟು ಇದನ್ನು ಕೇಳಿಸ್ಕೊಳ್ಳಿ. ಕನ್ನಡಮ್ಮನ ಹರಕೆ ಪದ್ಯ. ಪದಗಳ ಅರ್ಥ. ಕಾಪಾಡು. ಕಾಪಾಡು ಅಂದರೆ ರಕ್ಷಿಸು ಅಥವಾ ಪೋಷಿಸು. ದುಡಿದು ಅಂದರೆ ಕೆಲಸ ಮಾಡು ಅಥವಾ ಶ್ರಮಪಡು. ಬೇಡು ಅಂದರೆ ಕೇಳು ಅಥವಾ ಯಾಚಿಸು. ಮಡಿ ಅಂದರೆ ಸಾವು, ಮರಣ ಹೊಂದು. ಶ್ರೇಯಸ್ಸು ಅಂದರೆ ಏಳಿಗೆ ಅಥವಾ ಅಭಿವೃದ್ಧಿ. ಹೋರಾಡು ಅಂದರೆ ಸೆಣಸು, ಹೋರಾಟ ಮಾಡು. ನೆಕ್ಸ್ಟ್ ಅಪ್ಪುಗೆ ಅಂದರೆ ಆಲಂಗಿಸು, ಆಲಿಂಗನ. ಕಲಿ ಅಂದರೆ ವೀರ ಅಥವಾ ಶೂರ ಅಂತ. ನೆಕ್ಸ್ಟ್ ಸವಿ ಅಂದರೆ ರುಚಿ. ಫಸ್ಟ್ ಮೇನಿದು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1. ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಇದಕ್ಕೆ ಉತ್ತರ ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು. 2ನೇ ಪ್ರಶ್ನೆ, ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ? ಉತ್ತರ ಕನ್ನಡವನ್ನು ಮರೆತರೆ ಕನ್ನಡ ತಾಯಿಯನ್ನು ಮರೆತಂತೆ. ನೋಡಿ, ಫುಲ್ ಆ್ಯಸ್ ಇಟ್ ಈಸ್ ಬರಿಬೇಕು. ಯಾರನ್ನು ಅಂತ ತೆಗೆದುಬಿಟ್ಟು ಕನ್ನಡ ತಾಯಿಯನ್ನು. ಬಹಳ ಈಸಿಯಾಗಿರುತ್ತೆ. ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ನಿಜವಾಗ್ಲೂ ಅರ್ಥ ಆಗುತ್ತೆ. 3ನೇದು, ಕನ್ನಡದ ಕಂದ ಯಾವುದನ್ನು ಮರೆಯಬಾರದು? ಇಲ್ಲಿ ನೋಡಿ, ಕನ್ನಡದ ಕಂದ ಮರೆಯಬಾರದು. ಇದೆಲ್ಲ ಆ್ಯಸ್ ಇಟ್ ಈಸ್ ಬರೆದ್ಬಿಟ್ಟು ಯಾವುದನ್ನು ಅಂತ ತೆಗೆದುಬಿಟ್ಟು ಕನ್ನಡದ ಕಂದ ಜೋಗುಳದ ಹರಕೆಯನ್ನು ಮರೆಯಬಾರದು. ಓಕೆ. 4ನೇ ಪ್ರಶ್ನೆ, ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಕನ್ನಡ ನುಡಿಯ ಸೊಗಸನ್ನು ತಾಯಿಯ ಅಪ್ಪುಗೆಗೆ ಹೋಲಿಸಲಾಗಿದೆ. ನೋಡಿ, ಯಾವುದಕ್ಕೆ ತೆಗೆದುಬಿಟ್ಟು ತಾಯಿಯ ಅಪ್ಪುಗೆಗೆ ಅಂತ ಬರೆದ್ಬಿಟ್ಟು ಇಲ್ಲಿ ಕ್ವಶನ್ ಮಾರ್ಕ್ ತೆಗೆದು ಫುಲ್ ಸ್ಟಾಪ್ ಹಾಕಬೇಕು. ಇದು 1 ಮಾರ್ಕಲ್ಲಿ ಈ ಥರ ಆಗುತ್ತೆ. ಓಕೆ. ಈಗ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ. ಡ್ಯಾಶಸ್. ಇದಕ್ಕೆ ಉತ್ತರನೂ ಕೊಟ್ಟಿದ್ದಾರೆ. 4 ಉತ್ತರಗಳಿರುತ್ತೆ. ನೀವು ಪದ್ಯವನ್ನು ಕ್ಲೀನಾಗಿ ಓದಿದ್ರೆ ಅಥವಾ ಕಲಿತ್ರೆ ನಿಜವಾಗ್ಲೂ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಮೊದಲನೇದು, ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್. 4 ಆನ್ಸರ್ಸ್ ಇದೆ. ಏನೇನು? 1ನೇದು ವೀರ, 2 ಶೂರ, 3 ಧೀರ, 4 ಕಂದ. ಆನ್ಸರು ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ. ಓಕೆ. 2ನೇದು, ಮರೆತೆಯಾದರೆ ಡ್ಯಾಶ್ ಮರೆತಂತೆ ನನ್ನ. ಮರೆತೆಯಾದರೆ ಇಲ್ಲಿ ಏನೇನಿದೆ ಆನ್ಸರ್ಸು? ದಮ್ಮಯ್ಯ, ಅಯ್ಯೋ, ಕಂದಯ್ಯ, ನನ್ನ. ಇಲ್ಲಿ ಉತ್ತರ ಅಯ್ಯೋ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. 3ನೇದು, ಮೊಲೆಯ ಹಾಲೆಂತಂತೆ ಡ್ಯಾಶ್ ಬಾಯ್ಗೆ. ಇದಕ್ಕೆ ಆನ್ಸರ್ಸ್ ಏನೇನು ಕೊಟ್ಟಿದ್ದಾರೆ? ಹೆಜ್ಜೇನು, 2ನೇದು ಕಿರುಜೇನು, 3 ಸವಿಜೇನು, 4 ಹಾಲ್ಜೇನು. ಇದಕ್ಕೆ ಸರಿಯಾದ ಉತ್ತರ ಸವಿಜೇನು. ಉತ್ತರ ಅಲ್ಲೇ ಇರುತ್ತೆ. ಸ್ವಲ್ಪ ಯೋಚನೆ ಮಾಡಿ ಬರಿಬೇಕು. 4ನೇದು, ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ. ಹೋರಾಡು ಕನ್ನಡಕ್ಕೆ ಇದು ಏನೇನು ಕೊಟ್ಟಿದ್ದಾರೆ? ವೀರನಾಗಿ, ಶೂರನಾಗಿ, ಕಲಿಯಾಗಿ, ಧೀರನಾಗಿ. ಉತ್ತರ ಕಲಿಯಾಗಿ. ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ಈಗ ಈ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ. ಪದ್ಯವನ್ನು
ನೀವು ಪ್ಯಾರಾ ಬೈ ಪ್ಯಾರಾ ಕಲಿತ್ರೆ ಬಹಳ ಈಸಿಯಾಗಿ ಇದನ್ನು ಫಿಲ್ ಮಾಡ್ಬೋದು. ದಮ್ಮಯ್ಯ ಕಂದಯ್ಯ ಡ್ಯಾಶ್ ಡ್ಯಾಶ್ ಮರೆಯದಿರು ಚಿನ್ನ. ಉತ್ತರ: ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಮರೆತೆಯಾದರೆ ಅಯ್ಯೋ ಡ್ಯಾಶ್ ಡ್ಯಾಶ್ ಕಲಿಯಾಗಿರನ್ನ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ಭಾಷಾ ಚಟುವಟಿಕೆ. ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಬರೆಯಿರಿ. ನೋಡಿ, ಮಾದರಿ ಏನು? ದಮ್ಮಯ್ಯ. ಇದು ಮಾದರಿ ಕಂದಯ್ಯ. ಒಂದೇ ಥರ ವರ್ಡ್ಸು ಬಂದಿದೆ. ಸೊ ಪದ್ಯವನ್ನು ನೀವು ಕರೆಕ್ಟಾಗಿ ಓದಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹೋರಾಡು ಕಾಪಾಡು, ಬಾಯಿಗೆ ಮೈಗೆ ಬಾಳ್ಗೆ ಏಳ್ಗೆ ಚಿನ್ನ ರನ್ನ. ನೆಕ್ಸ್ಟ್, ಕೊಟ್ಟಿರುವ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ. ಹೋರಾಡು, ಹೋರಾಡು, ಇದರಲ್ಲಿ ಯಾವ್ದು ಸರಿ? ಹೋರಾಡು ಸರಿ. ಸೊ ಹೋರಾಡು ಅಂತ ಈ ಕಡೆ ಬರೀಬೇಕು. ಹರಕೆ ಮತ್ತು ಹರಕೆ ಇವೆರಡರಲ್ಲಿ ಹರಕೆ ಸರಿಯಾದ ಉತ್ತರ. ಆನಂದ ಆನಂದ, ಸೊ ನಾವು ಆನಂದ ಅಂತ ಬರೀಬೇಕು. ಅಯ್ಯೋ, ಅಯ್ಯೋ ಅಂತ ಇದೆ. ಅಯ್ಯೋ ಅಯ್ಯೋ, ಇದರಲ್ಲಿ ಯಾವ್ದು ಸರಿ? ಅಯ್ಯೋ ಆರಿಸ್ಬಿಟ್ಟು ಅಲ್ಲೇ ಉತ್ತರ ಇರುತ್ತೆ, ಬರೀಬೇಕು. ಹಾಲು ಹಾಲು, ಯಾವ್ದು ಸರಿ? ಹಾಲು. ಅಪ್ಪುಗೆ ಅಪ್ಪುಗೆ, ಇದರಲ್ಲಿ ಯಾವ್ದು ಕರೆಕ್ಟು? ಅಪ್ಪುಗೆ. ಓಕೆ, ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ. ವೃತ್ತದೊಳಗೆ ಸಜಾತೀಯ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿಯ ಒತ್ತಕ್ಷರಗಳನ್ನು ಬರೆಯೋದು. ಒತ್ತಕ್ಷರಗಳ ಬಗ್ಗೆ ಮಕ್ಕಳಿಗೆ ಎಷ್ಟು ಜ್ಞಾನ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಇದು ಆಟದ ಥರ ಇದೆ ನೋಡಿ. ನ ಏನು ಹೇಳ್ತಿದ್ದಾರೆ? ಸಜಾತಿಯ ಒತ್ತಕ್ಷರನ ಚೌಕದಲ್ಲಿ ಬರೀಬೇಕಂತೆ. ಸಜಾತಿ ಅಂದರೆ ಒಂದೇ ರೀತಿಯ ಅಕ್ಷರಕ್ಕೆ ಒತ್ತಕ್ಷರ ಬಂದಿರೋದು. ನ ಇದು ಚೌಕದಲ್ಲಿ ಬರೀಬೇಕು. ಓಕೆ, ನೋಡಿ, ಸಾರಿ, ವೃತ್ತದೊಳಗೆ ಸಜಾತಿ ನೋಡಿ, ಒಂದೇ ಸಜಾತಿನ ವೃತ್ತದೊಳಗೆ ಬರೀಬೇಕು, ಮತ್ತು ವಿಜಾತಿಯನ್ನು ಬಾಕ್ಸಲ್ಲಿ ಬರೀಬೇಕು. ಈಗ ನ ಇದೆ, ಇದು ವೃತ್ತದೊಳಗೆ. ವಿಜಾತಿ ಸ್ನೋ ಅಂತ ಇದೆ, ಇದು ಬಾಕ್ಸ್ ಒಳಗಡೆ. ಷ್ಠ ಇದು ವಿಜಾತಿ, ಇದನ್ನೇನು ಮಾಡಬೇಕು? ಬಾಕ್ಸಲ್ಲಿ ಬರೀಬೇಕು. ರ ಇದು ವಿಜಾತಿ, ಇದನ್ನು ಬಾಕ್ಸಲ್ಲಿ ಬರೀಬೇಕು. ಬ ಇದನ್ನು ಸಜಾತಿ ರೌಂಡಲ್ಲಿ ಬರೀಬೇಕು. ಯ ಇದು ಸಜಾತಿ, ಇದನ್ನು ರೌಂಡಲ್ಲಿ ಬರೀಬೇಕು. ಓಕೆ, ಮತ್ತು ಸ್ಥ ಇದು ವಿಜಾತಿ, ಇದನ್ನು ಬಾಕ್ಸಲ್ಲಿ. ಟ ಇದು ಕಲ್ತ್ ಹಾಗೂ ಆಗುತ್ತೆ, ಮತ್ತು ಈ ಆನ್ಸರು ಬರ್ದಾಗ ಆಗುತ್ತೆ. ಸ್ನೇ ಇದು ಬಾಕ್ಸಲ್ಲಿ ಬರೀಬೇಕು. ಪ ಇದು ರೌಂಡಲ್ಲಿ ಬರೀಬೇಕು, ಮತ್ತು ಮ ಇದು ರೌಂಡಲ್ಲಿ ಬರೀಬೇಕು. ತ ಇದೆಲ್ಲ ಸಜಾತಿ ಒತ್ತಕ್ಷರಗಳನ್ನೆಲ್ಲ ಸರ್ಕಲಲ್ಲಿ ಬರೆಯೋದು, ಮತ್ತು ವಿಜಾತಿ ಒತ್ತಕ್ಷರಗಳನ್ನು ಚೌಕದಲ್ಲಿ ಬರಿತಾ ಹೋಗೋದು. ಈಗ ನೆಕ್ಸ್ಟ್, ಬಳಕೆ ಚಟುವಟಿಕೆ. ಹಿರಿಯರಿಂದ ಜೋಗುಳ ಪದಗಳನ್ನು ಸಂಗ್ರಹಿಸಿ ಅಭ್ಯಾಸ ಮಾಡಿ. ನೋಡಿ, ನಿಮ್ಮ ಮನೆಯಲ್ಲಿ ಯಾರಾದರೂ ದೊಡ್ಡವರು ಜೋಗುಳ ಪದಗಳನ್ನು ಅವರಿಗೆ ಗೊತ್ತಿದ್ರೆ ಅದನ್ನು ಕಲ್ತ್ಕೊಂಡ್ಬಿಟ್ಟು ಅದನ್ನು ಸಂಗ್ರಹಿಸಿಬಿಟ್ಟು ನೀವು ಅಭ್ಯಾಸ ಮಾಡಿ ಅಂತ ಹೇಳ್ತಿದ್ದಾರೆ. ಮತ್ತು ಎರಡನೇದು, ಕನ್ನಡದ ಕವಿಗಳ ಭಾವಚಿತ್ರ ಸಂಗ್ರಹಿಸಿ ಭಾವಚಿತ್ರ ಕೋಶ ತಯಾರಿಸಿ. ಕನ್ನಡದ ಹಲವಾರು ಪ್ರಸಿದ್ಧ ಕವಿಗಳ ಭಾವಚಿತ್ರಗಳನ್ನು, ಫೋಟೋಸ್ಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ಒಂದು ಬುಕ್ ಥರ ಮಾಡಿ, ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸಿ. ನೋಡಿ, ಕನ್ನಡದಲ್ಲಿ ಒಳ್ಳೆಯ ಒಂದು ಭಾಷೆಯ ಜ್ಞಾನ ಬೆಳೀಲಿಕ್ಕೆ ಇದು ಒಂದು ಸದಾವಕಾಶ. ಇದು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಟಗರಿಗೆ ತರಗು ತಂದು ಹಾಕು, ಇದನ್ನು ಫಾಸ್ಟಾಗಿ ಹೇಳಬೇಕು. ಟಗರಿಗೆ ತರಗು ತಂದು ಹಾಕು, ಟಗರಿಗೆ ತರಗು ತಂದು ಹಾಕು, ಇದನ್ನು ಮಕ್ಕಳೆಲ್ಲ ಆಟ ಆಡ್ಕೊಂಡು ಕಲಿಬೋದು. ನೆಕ್ಸ್ಟ್, ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ, ಇದನ್ನು ಫಾಸ್ಟಾಗಿ ಹೇಳ್ತಾ ಹೋಗೋದು. ನೆಕ್ಸ್ಟ್, ಕಪ್ಪು ಕುಂಕುಮ ಕೆಂಪು ಕುಂಕುಮ. ಕಪ್ಪು ಕುಂಕುಮ ಕೆಂಪು ಕುಂಕುಮ, ಯಾರು ತಪ್ಪು ಹೇಳ್ತಾರೆ ಅವ್ರು ಔಟ್. ನೆಕ್ಸ್ಟು ಮತ್ತು ಬೇರೆಯವ್ರು ಈ ಥರ ಆಟ ಆಡ್ತಾ ಹೋಗ್ಬೋದು. 4, ಕಾಗೆ ಪುಕ್ಕ ಗೂಬೆ ಪುಕ್ಕ. ಕಾಗೆ ಪುಕ್ಕ ಗೂಬೆ ಪುಕ್ಕ, ಈ ಥರ. ನೆಕ್ಸ್ಟು, ಈ ಪದ್ಯದಲ್ಲಿ ನೀವು ಇಷ್ಟಪಡುವ 4, ನಿಮಗೆ ಈ ಪೊಯಮಲ್ಲಿ ಯಾವ
ಪ್ಯಾರಾಗ್ರಾಫ್ ಇಷ್ಟ ಅದನ್ನು ಬರೀರಿ. ನನಗೆ ಇಷ್ಟ ಆಗಿರೋದು ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ನಿಮ್ಗೆ ಯಾವ್ದು ಇಷ್ಟ ಇದೆ ಅದನ್ನು ಬರೀರಿ. ಈ ಪದ್ಯದ ಸಾಲುಗಳನ್ನು ಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿ. ಈ ಪದ್ಯವನ್ನು ಸಂಪೂರ್ಣವಾಗಿ ಕಲಿತುಬಿಟ್ಟು ನಿಮ್ಮದೇ ಆದ ರಾಗದಲ್ಲಿ ಹಾಡಿ ಅಂತ ಹೇಳ್ತಾ ಇದ್ದಾರೆ. ನೀನೀಗ ಕಂಠಪಾಠ ಮಾಡಿದ ಪದ್ಯವನ್ನು ನಿನ್ನದೇ ರಾಗದಲ್ಲಿ ಹಾಡುವ ಸಾಮರ್ಥ್ಯವನ್ನು ಪಡೆದಿರು. ಇಷ್ಟೆಲ್ಲ ಕಲಿತ್ಮೇಲೆ ಜಾಣ ಮರ್ಯಾದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಈ ಪಾಠ ಅಭ್ಯಾಸಗಳು ಎಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.